ಹಲೋ ಹಲೋ, ನಮಸ್ತೆ. ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಾ? ಇದು ಸುಳ್ಳ್ಯದಿಂದ. ಹೇಳಿ. ಇದು ನಾವೀಗ ಹಾವು ಕಚ್ಚಿದ್ರೆ ತಕ್ಷಣ ನಮಗೆ ಟೈರ್ಡ್ನೆಸ್ ಆಗುತ್ತಲ್ಲ, ನೀರು ಕುಡಿಬಹುದಾ ಅಂತ. ಇಲ್ಲ, ನಿಜವಾಗಿ ಏನು ಅಂತ ಹೇಳಿದ್ರೆ ಹಾವು ಕಚ್ಚಿದ ವ್ಯಕ್ತಿಗೆ ಏನನ್ನೂ ಕುಡಿಸಬಾರದು. ಯಾಕೆಂತ ಹೇಳಿದ್ರೆ ಹಾವು ಕಚ್ಚಿ ಸ್ವಲ್ಪ ಹೊತ್ತಿಗೆ ಆತನು ನುಂಗುವ ಆತನ ಏನು ವ್ಯವಸ್ಥೆ ಇರ್ತದೆ ಅದು ಹಾಳಾಗ್ತದೆ. ನೀರು ಕುಡಿದ ನೀರು ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶದಿಂದ ನೀರು ತುಂಬಿ ದಮ್ಮು ಕಟ್ಟಿ ಸಾಯುವ ಸಾಧ್ಯತೆ ಇರ್ತದೆ. ಸೊ ಯಾರಿಗೆ ಹಾವು ಕಚ್ಚಿದ ಡೌಟ್ ಇದೆ ನೋಡಿ, ಅವನಿಗೆ ಏನೂ ಕೊಡಬೇಡಿ, ಅವನಿಗೆ ಧೈರ್ಯ ಹೇಳಿ ಆದಷ್ಟು ಬೇಗ ಒಂದು ವಾಹನ ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗಿ. ಒಳ್ಳೆಯ ಪ್ರಶ್ನೆ ಮಾತ್ರ ಅದು. ಯಾಕಂದ್ರೆ ಖಂಡಿತ ಹೌದು. ನೀರೇ ಕೊಡೋದು. ರೋಡಲ್ಲಿ ಬಿದ್ದು ಒದ್ದಾಡ್ತಾ ಇರುವವನಿಗೂ ನೀರು ಕುಡಿಸು. ನೀರು ಕುಡಿಯುವುದಕ್ಕೂ ಒದ್ದಾಡುವುದಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ. ಉಲ್ಟಾ ನೀವು ಕುಡಿಸಿದ ಕಾರಣ ಅವನು ಸಾಯುವ ಸಾಧ್ಯತೆ ಇರ್ತದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಇದು ನಂದೊಂದು ಕ್ವಶನ್ ಅಂತ ಹೇಳಿದ್ರೆ ಸರ್, ಈಗ ಕೆಲವರಿಗೆ ಸ್ನೇಕ್ ಬೈಟ್ ಆಗಿದ್ದು ಅದು ಯಾವ ಸ್ನೇಕ್ ಅಂತ ಗೊತ್ತಿರೋದಿಲ್ಲ ಸರ್. ಆವಾಗ ಅವರಿಗೆ ಬ್ಲಡ್ ಟೆಸ್ಟ್ ಅಲ್ಲಿ ಯಾವ್ದು ಸ್ನೇಕ್ ಬೈಟ್ ಆಗಿದೆ ಅಂತ ಗೊತ್ತಾಗುತ್ತೆ ಸರ್? ಖಂಡಿತ ಮಾಡ್ಬೋದಾ ಸರ್? ಹೌದು, ತುಂಬಾ ಒಳ್ಳೆಯ ಪ್ರಶ್ನೆ ನಿಮ್ದು. ನಮ್ಮಲ್ಲಿ 2 ರೀತಿಯ ವ್ಯವಸ್ಥೆ ಮಾಡ್ತಾರೆ. 2 ml 20 minutes ಕ್ಲಾಟಿಂಗ್ ಟೆಸ್ಟ್ ಅಂತ ಮಾಡ್ತಾರೆ. ರಕ್ತ 2 ml ರಕ್ತ ತೆಗೆದು ಅದನ್ನು ಟೆಸ್ಟ್ ಮಾಡ್ತಾರೆ. ಇನ್ನು ಬೇರೆ 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 ರೀತಿಯ ಟೆಸ್ಟ್ಗಳಿರ್ತವೆ. APTT ಅಂತ ಹೇಳ್ತೀವಿ, ಕ್ಲಾಟಿಂಗ್ ಟೆಸ್ಟ್, ಮತ್ತೆ ಬ್ಲೀಡಿಂಗ್ ಟೆಸ್ಟ್ ಅಂತೆಲ್ಲ ಮಾಡ್ತಾರೆ. ಮತ್ತೆ ಸಿಂಪ್ಟಮ್ಸ್, ಈಗ ಕಣ್ಣು ಬಿದ್ದಾಗೆ ಆಗ್ತದೆ, ಅವನಿಗೆ ತಲೆ ಎತ್ತಿ ಹಿಡೀಲಿಕ್ಕೆ ಆಗ್ತಾ ಇಲ್ಲ, ಹೃದಯದಲ್ಲಿ ವೈಪರೀತ್ಯ ಬರ್ತದೆ, ಹೃದಯ ಬಡಿತದಲ್ಲಿ ಒಂದು ಹೃದಯ ಬಡಿತ ಜಾಸ್ತಿ ಆಗ್ತದೆ, ಕಮ್ಮಿ ಆಗ್ತದೆ, ಅದನ್ನೆಲ್ಲ ವಿಶ್ಲೇಷಿಸಿ ಯಾವ ಹಾವು ಇರ್ಬೋದು ಅಂತ ವಿಚಾರಿಸ್ತಾರೆ. ಆದರೆ ಚಿಕಿತ್ಸೆ ನೀಡುವುದಕ್ಕೆ ಇದು ಯಾವುದು ಅಗತ್ಯ ಇಲ್ಲ. ಚಿಕಿತ್ಸೆ ನೀಡುವುದರಲ್ಲಿ ಹಾವಿನ ವಿಷ ಅವನಿಗೆ ಏರಿದ ಇಲ್ವಾ ಸರಿ ಇಷ್ಟೇ ಗೊತ್ತಾಗ್ಬೇಕಾದ. ಆತನ ದೇಹದಲ್ಲಿ ವಿಷಕಾರಿ ಅಂಶ ಸೇರಿಕೊಂಡಿದೆ, ASP ಕೊಡಬೇಕಾಗ್ತದೆ. ಸೇರಿಕೊಂಡಿಲ್ಲ, ASP ಬೇಡ. ಅದು ಅಷ್ಟೇ ಸಿಂಪಲ್. ಇನ್ನೊಂದು ಅಂತ ಹೇಳಿದ್ರೆ, ಆಗದಿಂದ ನಾವು ತುಂಬಾ ಮಾತಾಡಿದ್ವಿ, ಆದ್ರೆ ಇನ್ನೊಂದು ವಿಷಯ ಬಿಟ್ಟು ಹಾಕಿದ್ದೇವೆ ನಾವು. ಎಷ್ಟೋ ಜನ ವಿಷ ಇಲ್ಲದ ಹಾವು ಕಚ್ಚಿ ಸಾಯ್ತಾರೆ ಹೆದರಿ ಬಿಟ್ಟು. ಹೌದು. ಎಷ್ಟೋ ಜನ ವಿಷ ಕಚ್ಚಿದಾಗ ವಿಷ ಅಲ್ಲದ ಹಾವು ಕಚ್ಚಿದ್ರು ಹೆದರಿಕೊಂಡು ಅವರಿಗೆ ಬೆವರ್ತದೆ, ಅವರಿಗೆ ಎದೆ ಬಡಿತ ಜಾಸ್ತಿ ಆಗ್ತದೆ, ದಮ್ಮು ಕಟ್ತದೆ, ಕೈಕಾಲು ಸುಸ್ತಾಗ್ತದೆ, ಎಲ್ಲವೂ ಆಗ್ತದೆ. ಸೊ ನೀವು ಈ ಮಾನಸಿಕವಾಗಿ ಧೈರ್ಯ ಹೇಳೋದು ಯಾವುದೇ ಹಾವು ಕಚ್ಚಿದಾಗ ತುಂಬಾನೇ ಅಗತ್ಯ.